ನಮ್ಮ ಮನೆ ಅಂಗಳದ ಗುಲಾಬಿ ಗಿಡ ಸುಮ್ಮನಾಯಿತು ಒಂದೇ ಒಂದು ಹೂ ಬಿಟ್ಟು. ನಮ್ಮ ಮನೆ ಅಂಗಳದ ಗುಲಾಬಿ ಗಿಡ ಸುಮ್ಮನಾಯಿತು ಒಂದೇ ಒಂದು ಹೂ ಬಿಟ್ಟು. ಬಹುಶಃ ಅದಕ್ಕೂ ತಿಳಿದಿರಬಹುದು ಕುಟುಂಬ ಯೋಜನೆಯ ಗುಟ್ಟು. ಕಣ್ಣು ಮುಚ್ಚಿ ಕಲ್ಲಾದೇಕೆ ದೇವನೇ, ಕರುಣೆ ಬಾರದೆ ನಿನಗೆ ಮಾದೇಶ್ವರನೇ. ಕಣ್ಣು ಮುಚ್ಚಿ ಕಲ್ಲಾದೆ ಏಕೆ ದೇವನೇ, ಕರುಣೆ ಬಾರದೆ ನಿನಗೆ ಮಹದೇಶ್ವರನೇ. ಕಣ್ಣೀರು ಕಾಣದೆ ನನ್ನ ಮೊರೆಯು ಕೇಳದೆ, ಕಣ್ಣೀರು ಕಾಣದೆ ನನ್ನ ಮೊರೆಯು ಕೇಳದೆ. ಕರುಣಾಕರನೇ ಸರ್. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ. ತುಂಬ ಗೆಲುವು ಕಾಣ್ತಾ ಇದೆ, ಮುಖದಲ್ಲಿ ನಗ್ತಾ ಇದ್ದೀರಾ. ಹೌದಾ ಸರ್? ಎಲ್ಲ ನಿಮ್ಮಿಂದ, ಎಲ್ಲ ನಿಮ್ಮಿಂದ ಸರ್. ಸರ್, ಇದು ನನ್ನ ಸಂದರ್ಶನವನ್ನು 3 ಎಪಿಸೋಡಲ್ಲಿ ತೋರಿಸ್ತೀರಿ ಸರ್. ಅವಾಗೇನಾಯಿತು ಅಂದರೆ ನನ್ನ ಹಳೆಯ ಎಲ್ಲ ಸ್ನೇಹಿತರುಗಳು ಕೂಡ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ನಾವೆಲ್ಲ ಓದ್ತಿದ್ರು, ಬಾಲ್ಯ ಸ್ನೇಹಿತರು, ಮತ್ತು BSc ಓದುವಾಗ ಇದ್ದಂಥ ಸ್ನೇಹಿತರುಗಳು, ನಮ್ಮ ಕುಟುಂಬ ವರ್ಗದ ಜನರುಗಳಿಗೆ, ನಮ್ಮ ತಂಗಿ, ನಮ್ಮ ಭಾವ, ನಮ್ಮ ಚಿಕ್ಕಪ್ಪ, ಇವ್ರಿಗೆ ಗೊತ್ತಿರಲಿಲ್ಲ. ಅಂದರೆ ನಾನು ಅವ್ರಿಗೂ ಕೂಡ ನಾನು ಇದನ್ನೆಲ್ಲ ಹೇಳ್ಕೊಂಡಿರಲಿಲ್ಲ ಈಗೆಲ್ಲ ಇದೆ ಅಂತ. ಎಲ್ಲರೂ ಫೋನ್ ಮಾಡಿ ನಿನ್ನ ಸಂದರ್ಶನ ನೋಡ್ತಾ ಇದ್ದೀವಿ, ತುಂಬ ಸಂತೋಷ ಆಯಿತು ಅಂತ ಹೇಳ್ತಾಯಿದ್ರು ಸರ್. ಹಾಗಾಗಿ ನನಗೂ ಭಾಳ ಖುಷಿಯಾಯಿತು. ಈ ಚಾನಲ್ಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಹಾಗೂ ನನ್ನಂತೆ ಅನೇಕ ಎಲೆಮರೆಯ ಸಾಹಿತಿಗಳು, ಜನಪದ ಕಲಾವಿದರು ನಮ್ಮ ಚಾಮರಾಜನಗರದ ತುಂಬೆಲ್ಲ ಇದ್ದಾರೆ. ಅದರಲ್ಲಿ ಕೆಲವು ಉದಾಹರಣೆ ಹೇಳಬೇಕು ಅಂತಂದರೆ, ನಮ್ಮ ದೊಡ್ಡಿಂದವಾಡಿನಲ್ಲಿ ಪುಟ್ಟರಾಜು ಅಂತಿದ್ದಾರೆ. ಇಂಥ ಅನೇಕ ಕಲಾವಿದರು ಇದ್ದಾರೆ. ಮತ್ತು ರವಿಕುಮಾರ್ ಅವರು ಈ ಮಳವಳ್ಳಿ ಮಾದೇಸ್ವಾಮಿ ಅವ್ರಿಗೆ ಹಾಡು ಬರೆದು ಅವರು ಪ್ರಚಲಿತದಲ್ಲಿದ್ದಾರೆ. ಮತ್ತು ಗಣಿನೂರಲ್ಲಿ ಒಬ್ಬರು ರಂಗಸ್ವಾಮಿ ಅಂತ ಸಾಹಿತಿಗಳು ನಮ್ಮ ಜೊತೆ ಕೆಲಸ ಮಾಡಿದವರಿದ್ದಾರೆ. ಅವರೆಲ್ಲರ ಪರವಾಗಿ ಇನ್ನೂ ಅನೇಕ ಜನಪದ ಕಲಾವಿದರು ಇರೋದರಿಂದ ಅಂತಹ ಕಲಾವಿದರನ್ನು ನೀವು ಗುರುತಿಸಿ ಈ ಚಾನಲ್ನಲ್ಲಿ ಅವ್ರನ್ನ ಬೆಳಕಿಗೆ ತರ್ತಾ ಇದ್ದೀರಿ. ಇಂಥ ಅಮೂಲ್ಯವಾದ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಚಾನಲ್ಗೆ ನಾನು ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನಮ್ಮ ಎಲ್ಲ ವೀಕ್ಷಕರಲ್ಲಿ ಏನಪ್ಪ ವಿನಂತಿ ಮಾಡ್ಕೊಳ್ಳೋದು ಅಂತಂದರೆ, ಈ ಚಾನಲನ್ನು ತಾವೆಲ್ಲರೂ ಕೂಡ ನಿರಂತರವಾಗಿ ನೋಡ್ತಾ ಇರಿ. ಈ ಚಾನಲ್ಗೆ ಚಂದಾದಾರರಾಗಿ, ಹಾಗೂ ಇಂತಹ ಅನೇಕ ಮುಖ್ಯವಾದ ವಿಚಾರಗಳನ್ನು ನೀವು ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಸರ್, ಈಗ ಹಾಂ ಸರ್, ಭಕ್ತಿ ಜನಪದ ಶೈಲಿಯ ಗೀತೆಗಳನ್ನು ಬರೀತೀರಿ, ಭಾವಗೀತೆಗಳನ್ನು ಬರೀತೀರಿ ಅಂದರೆ. ಹೌದು ಸರ್. ಈಗ ಆಗಲೇ ಕಳೆದ ಸಂದರ್ಶನ ತಾವು ಹೇಳಿದ್ರಿ, ಕಾಡು ಮಲ್ಲಿಗೆ ಅಂತ ಒಂದು ಕವನ ಸಂಕಲನ ತರ್ತಾ ಇದ್ದೀರಿ ಅಂತ. ಹೌದು ಸರ್. ಕವನಗಳನ್ನು ಬರಿತಾ ಇದ್ದೀರಿ. ಕವನಗಳನ್ನ ಬರಿತಾ ಇದ್ದೀರಾ ಅಂದರೆ ಈ ಕವಿಗೋಷ್ಠಿಗಳಿಗೆ ನೀವು ಪಾಲ್ಗೊಂಡಿಲ್ಲ ಅಂತ. ಹೌದು ಸರ್. ಇದು ಕವಿಗೋಷ್ಠಿಗೆ ನಾನು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದವಾಗಲೇ ನನಗೆ ಈ ಚಾಳಿ ನನ್ನನ್ನು ಅಪ್ಕೊಂಡ್ಬಿಡ್ತು. ಉದಾಹರಣೆಗೆ, ನೀವು ಯಾವುದೇ ಹಾಡಾಗಲಿ ಸರ್, ಫಸ್ಟು ಅದೊಂದು ಕವಿತೆ, ಅದು ಭಾವಗೀತೆ ಆಗ್ಬೋದು, ಭಕ್ತಿಗೀತೆ ಆಗಬಹುದು, ಮತ್ತು ಇನ್ನೇನೇ ಪ್ರಕಾರದ ಗೀತೆ ಆದರೂ ಕೂಡ ಅದೊಂದು ಕವಿತೆಯಾಗಿರುತ್ತೆ. ಆಮೇಲೆ ಅದು ಭಾವಗೀತೆ ಆಗುತ್ತೆ, ಭಕ್ತಿಗೀತೆ ಆಗುತ್ತೆ, ಚಲನಚಿತ್ರಗಳು ಅಳವಡಿಸ್ಕೊಂಡ್ರೆ ಚಿತ್ರಗೀತೆ ಆಗ್ತಾಯಿದೆ. ಹಾಗಾಗಿ ಕವಿಗೋಷ್ಠಿ ನನ್ನ ತವರು ಮನೆ. ಹಾಗಾಗಿ ಕಳೆದ ಮೈಸೂರು ದಸರಾದಲ್ಲೂ ಕೂಡ ನಾನು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೇನೆ. ಅನೇಕ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಕವಿಗೋಷ್ಠಿಗಳಲ್ಲೂ ಕೂಡ ನಾನು ಭಾಗವಹಿಸಿದ್ದೇನೆ. ಅನೇಕ ನನ್ನ ಹಿತೈಷಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಕವಿಗೋಷ್ಠಿ ಎಂದಾಗ ಒಂದು ಕವಿತೆಯನ್ನು ವಾಚನ ಮಾಡಬೇಕು. ಅದು ನನ್ನ ಕಾಡು ಮಲ್ಲಿಗೆ ಕವನ ಸಂಕಲನದಲ್ಲಿ ಪುಟದ ಸಂಖ್ಯೆ 11ರಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ ಸರ್. ದಯವಿಟ್ಟು ವಾಚನ ಮಾಡ್ತೀನಿ ಸರ್. ಕವಿತೆಯ ಶೀರ್ಷಿಕೆ ಎಲ್ಲರಂಥವನಲ್ಲ ನನ್ನನಲ್ಲ. ಅಂದರೆ ಈ ಕವಿತೆ ಏನಪ್ಪ ಅಂತಂದರೆ, ಒಬ್ಬಳು ಗೆಳತಿ ಇನ್ನೊಬ್ಬ ಗೆಳತಿಗೆ, ತನ್ನ ಗೆಳತಿಗೆ ನನ್ನ ಗಂಡ ಎಂಥ ನಮೂನಿಯವನು ಅಂತ ವ್ಯಂಗ್ಯವಾಗಿ, ಹಾಸ್ಯವಾಗಿ ಅವಳ ಗಂಡನ ಬಗ್ಗೆ ಅವಳೇ ತನ್ನ ಗೆಳತಿಗೆ ಹೇಳ್ಕೊಳ್ತಕ್ಕಂಥ ಒಂದು ಪುಟ್ಟ ಸಂದರ್ಭ. ಎಲ್ಲರಂಥವನಲ್ಲ ನನ್ನನಲ್ಲ, ನನ್ನವನ ಬಣ್ಣಿಸಲು ಪದಗಳೇ ಇಲ್ಲ. ಧೂಮಪಾನವೆಂದರೇನು ಏನೆಂದೂ ತಿಳಿದಿಲ್ಲ. ಧೂಮಪಾನವೆಂದರೇನು ಏನೆಂದೂ ತಿಳಿದಿಲ್ಲ. ಮದ್ಯಪಾನವನ್ನಂತೂ ತೆಗೆದುಕೊಳ್ಳದ ದಿನವೇ ಇಲ್ಲ. ಎಲ್ಲರಂಥವನಲ್ಲ ನನ್ನನಲ್ಲ, ನನ್ನವನ ಬಣ್ಣಿಸಲು ಪದಗಳೇ ಇಲ್ಲ. ಕ್ಲಬ್ಬು ಇಸ್ಪೇಟ್ ಎಂದರೆ ಏನಂತಲೂ ಗೊತ್ತಿಲ್ಲ. ಕ್ಲಬ್ಬು ಇಸ್ಪೇಟ್ ಎಂದರೆ ಏನಂತಲೂ ಗೊತ್ತಿಲ್ಲ. ಮೊನ್ನೆ ಕುದುರೆ ಬಾಲಕ್ಕೆ ತಾಳಿಯನ್ನೂ ಸೋತನಲ್ಲ. ಎಲ್ಲರಂಥವನಲ್ಲ ನನ್ನನಲ್ಲ.
ತವರಿಗೆ ಹೋಗುವೆನೆಂದರೆ ನಲ್ಲೇ ಬೇಗ ಬಂದು ಬಿಡು ಎನ್ನುತ್ತಾನಲ್ಲ. ಹೋಗಿ ತಿಂಗಳಾದರೂ ತಿರುಗಿ ನೋಡುವುದೇ ಇಲ್ಲ, ಎಲ್ಲರಂಥವನಲ್ಲ ನನ್ನನಲ್ಲ. ಇಂದಾಡಿದ ಮಾತು ಪಾಪ ನಾಳೆ ನೆನಪೇ ಇರುವುದಿಲ್ಲ. ಇಂದಾಡಿದ ಮಾತು ಪಾಪ ನಾಳೆ ನೆನಪೇ ಇರುವುದಿಲ್ಲ. ಅಂದು ವರದಕ್ಷಿಣೆಯಲ್ಲಿ 1000 ಕಡಿಮೆಯಾಗಿದ್ದನ್ನು ಇನ್ನೂ ಮರೆತಿಲ್ಲ, ಎಲ್ಲರಂಥವನಲ್ಲ ನನ್ನನಲ್ಲ. ಆರತಿಗೊಂದು ಕೀರ್ತಿಗೊಂದು ಎನ್ನುವ ಮಾತು ಇನ್ನೂ ಬಿಟ್ಟಿಲ್ಲ. ಆರತಿಗೊಂದು ಕೀರ್ತಿಗೊಂದು ಎನ್ನುವ ಮಾತು ಇನ್ನೂ ಬಿಟ್ಟಿಲ್ಲ. 6 ಹೆಣ್ಣಾದರೂ ಆಪರೇಷನ್ ಮಾತು ಎತ್ತುತ್ತಲೇ ಇಲ್ಲ, ಎಲ್ಲರಂಥವನಲ್ಲ ನನ್ನನಲ್ಲ ನನ್ನನಲ್ಲ. ಹೀಗೆ ಕೆಲವು ಕವಿತೆಗಳು ಹಾಸ್ಯವಾಗೂ ಬರೀಬಹುದು ಅಂತಕ್ಕಂಥದ್ದು. ಇದಕ್ಕೆ ದುಂಡಿರಾಜ್ ಅವರ ಅನಿಕವಿತೆಗಳು ನನಗೆ ಸ್ವಲ್ಪ ಸ್ಫೂರ್ತಿಯಾಗುತ್ತೆ ಸರ್. ಅವರದ್ದೊಂದು 4 ಸಾಲು ಯಾವಾಗಲೂ ನನ್ನ ಮನಸ್ಸಲ್ಲಿರುತ್ತೆ. ನಮ್ಮ ಮನೆ ಅಂಗಳದ ಗುಲಾಬಿ ಗಿಡ ಸುಮ್ಮನಾಯಿತು ಒಂದೇ ಒಂದು ಹೂ ಬಿಟ್ಟು. ನಮ್ಮ ಮನೆ ಅಂಗಳದ ಗುಲಾಬಿ ಗಿಡ ಸುಮ್ಮನಾಯಿತು ಒಂದೇ ಒಂದು ಹೂ ಬಿಟ್ಟು. ಬಹುಶಃ ಅದಕ್ಕೂ ತಿಳಿದಿರಬಹುದು ಕುಟುಂಬ ಯೋಜನೆಯ ಗುಟ್ಟು ಅಂತ ಬರೀತಾರೆ. ಹಾಗಾಗಿ ಕವಿತೆ ಎಲ್ಲರ ಮನಸ್ಸನ್ನು ಬಹಳ ಬೇಗ ಮುಟ್ಟುತ್ತೆ. ಹಾಗಾಗಿ ಈ ಹವ್ಯಾಸವನ್ನು ನಾನು ರೂಢಿಸ್ಕೊಂಡಿದ್ದೀನಿ. ಇದರಲ್ಲಿ ತೃಪ್ತಿ ಕಂಡಿದ್ದೀನಿ. ಪ್ರಚಾರಕ್ಕೋಸ್ಕರ ಅಥವಾ ಸಂಭಾವನೆಗೋಸ್ಕರ ನಾನು ಯಾವುದೂ ಇದುವರೆಗೂ ಯಾವ ಹಾಡನ್ನು ಬರೀಲಿಲ್ಲ. ದೇವಮಾದೇವ ಬಾರೋ ಬರೆಯುವಾಗಲೂ ಕೂಡ ನನಗೆ ಹಣಕ್ಕೋಸ್ಕರ ನಾನು ಬರೆದವನಲ್ಲ ಸರ್, ಅವಕಾಶಕ್ಕೋಸ್ಕರ ಬರೆದೆ. ಈಗ ಅವಕಾಶಗಳು ಹೆಚ್ಚಾಗ್ತಾ ಇದೆ ಸರ್. ಅನೇಕ ಅವಕಾಶಗಳು ಹೆಚ್ಚಾಗ್ತಾ ಇದೆ ಸರ್, ಬರ್ತಾ ಇದೆ. ಸಿನಿಮಾಗಳಿಗೂ ಅವಕಾಶಗಳು ಬರ್ತಾ ಇದೆ. ಸಿನಿಮಾಗಳಿಗೆ ಅವಕಾಶಗಳು ಬಂದಿಲ್ಲ ಸರ್. ಅಕಸ್ಮಾತ್ ಬಂದರೆ ನಾನು ಅದಕ್ಕೆ ಬರೆಯೋಕ್ಕೆ ಸಿದ್ಧನಿದ್ದೀನಿ ಸರ್. ಸರ್, ಈಗ ಕೆಲವೊಂದು ನಿಮ್ಮ ಪ್ರಸಿದ್ಧ ಗೀತೆಗಳು, ಹ್ಞೂ ಸರ್, ಉದಾಹರಣೆಗೆ SPB ಹಾಡುಗಳಿರ್ಬೋದು ಅಥವಾ ರಾಧೇ ಕೃಷ್ಣ ಅವರ ಹಾಡುಗಳಿರ್ಬೋದು, ಕೆಲವೊಂದು ಯೂಟ್ಯೂಬಲ್ಲಿ ಸಿಗ್ತಾ ಇಲ್ಲ ಸರ್. ಹೌದು ಸರ್. ಅದರ ಸಂಗ್ರಹ ನಿಮ್ಮ ಹತ್ರ ಇದೆಯಾ ಅಂತ? ಹೌದು ಸರ್, ಹೌದು ಸರ್. ಯಾಕೆಂದರೆ ನೋಡಿ, ಈಗ ಇದು ನನ್ನ ಮೊದಲನೇ ಧ್ವನಿ ಸುರುಳಿ ಮಾತಾಡು ಮಲೆಯ ಮಾದೇಶ್ವರ ಅಂತ ಸರ್. SP ಬಾಲಸುಬ್ರಹ್ಮಣ್ಯಂ ಹಾಡಿದ್ರು ಸರ್. ಈ ಜಾನಕಮ್ಮವರು ಕೂಡ ಈ ಧ್ವನಿ ಸುರುಳಿ ಹಾಡಿದ್ದಾರೆ. ನಾನು ಈ ಧ್ವನಿ ಸುರುಳಿನಲ್ಲಿ ಒಂದು 3 ಕವಿತೆಗಳನ್ನು ಬರೆದಿದ್ದೀನಿ. 1, 2, 3 ಕವಿತೆಗಳು ಮಾತ್ರ ನಾನು ಯಾಕಿದ್ರಲ್ಲೇ ಸಂಗ್ರಹ. ಯಾಕೆ ನೋಡಿ, ಇದು ಟೇಪ್, ಆವಾಗ ಟೇಪ್ ಕ್ಯಾಸೆಟ್ ಆಯಿತು, ಆಮೇಲೆ CD ಆಯಿತು ಸರ್ ಅದು. ಹಾಗಾಗಿ ಇದನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೇನೆ ಅಂದರೆ ನನಗೆ ಇದೇ ದಾಖಲೆ. ಇದಿಲ್ಲ ಅಂತಂದರೆ ನಾನೇನೇ ಮಾತಾಡಿದ್ರು ಸುಳ್ಳಾಗ್ಬಿಡುತ್ತಲ್ವ ಸರ್. ಹಾಗಾಗಿ ಇದು ಫಸ್ಟ್ನೇ ಧ್ವನಿ ಸುರುಳಿ ಸರ್. ಇದನ್ನು ನಾನು ಭಾಳ ಜೋಪಾನವಾಗಿ ಕಾಪಾಡ್ಕೊಂಡಿದ್ದೆ. ಇದು ನನ್ನ ಹತ್ರ ಇರೋದು ಇದೊಂದು CD, ಇದೊಂದು ಕ್ಯಾಸೆಟ್. ಇದು ಕಳೆದೋದ್ರೆ ನನ್ನ ಹತ್ರ ಇನ್ನು ಎಲ್ಲೂ ಸಿಗೋದು ಇಲ್ಲ. ಇವಾಗ ನನಗೆಲ್ಲ ಕ್ಯಾಸೆಟ್ ಅಂಗಡಿಯಲ್ಲಿ ಕೇಳೋದು ಸಿಗ್ತಾಯಿಲ್ಲ ಸರ್. ಇದಾದ ನಂತರ ನನಗೆ ಈಗ ನೀವು ಸಂದರ್ಶನ ನನ್ನ ದೇವಮಾದೇವ ಬಾರೋ ಅನ್ನೋ ಹಾಡನ್ನ ಮೂಲಕನೇ ನನ್ನ ಹತ್ರ ಬಂದಿರೋದ್ರಿಂದ ನೋಡಿ ಇದು ಮತ್ತು 2ನೇ ಧ್ವನಿ ಸುರುಳಿಯಾಗಿ ನೋಡಿ ಸರ್, ಇದು ನಮ್ಮದು ಮಳವಳ್ಳಿ ಮಾದೇವಸ್ವಾಮಿ ಅವ್ರದ್ದು ಶ್ರೀ ಮಹದೇಶ್ವರನ ಮಹಿಮೆ. ಈ ಧ್ವನಿ ಸುರುಳಿನಲ್ಲೇ ದೇವಮಾದೇವ ಬಾರೋ ಹಾಡು ಇಲ್ಲಿ ಎಷ್ಟನೇದು ದೇವಮಾದೇವ 6ನೇ ಹಾಡು ಸರ್. ಇಲ್ಲಿ ಹಾಕಿದ್ದಾನೆ, ಹೆಸರು ಹಾಕಿದ್ದಾರೆ, ಮಂಜುನಾಥ್ ಕೆಸ್ತೂರು 6ನೇದು ಅಂತ. ಈ ಹಾಡೇ ನನ್ನನ್ನು ಸೇರಿಸಿರೋರು ಹಾಡು, 2ನೇ ಧ್ವನಿ ಸುರುಳಿ. ಅದಾದ ಮೇಲೆ ಮತ್ತೊಬ್ಬರು ಸಿಂಗನಲ್ಲೂರವರು ಪುಟ್ಟಸ್ವಾಮಿ ಅಂತ ಸರ್. ರಾಜ್ಕುಮಾರ್ ಅವರ ಇಲ್ಲ ಸರ್, ಅವರಲ್ಲ, ಇನ್ನೊಬ್ಬರು ಈ ನಮ್ಮ ಪುಟ್ಟಸ್ವಾಮಿ ಅಂತೇಳಿ ಇವರು ರೀಲರ್ ಆಗಿದ್ದರು. ನಮ್ಮ ರೇಷ್ಮೆ ಫಿಲಿಸರ್ ನಡೆಸ್ತಾಯಿದ್ರು, ಪುಟ್ಟಸ್ವಾಮಿ ಅಂತೇಳಿ. ಇದು ರಾಜ್ಕುಮಾರ್ ಅವ್ರ ಊರು ಸರ್. ಅದು ರಾಜ್ಕುಮಾರ್ ಅವರ ಊರು ಅದು ಅಂತಕ್ಕಂಥದ್ದು. ರಾಜ್ಕುಮಾರ್ ಅವ್ರ ತಂದೆಯ ಊರು ಸರ್. ಹಾಗಾಗಿ ಸಿದ್ದಪ್ಪಾಜಿ ಲೀಲೆ ಅಂತ ಸರ್. ಇದು 3ನೇ ಅವಕಾಶ ಸಿಕ್ತು. ಇದು ನನಗೆ ಮಹದೇಶ್ವರದ ಗೀತೆ ಜೊತೆಗೆ ಸಿದ್ದಪ್ಪಾಜಿ ಹಾಡುಗಳನ್ನ ಬರೆಯತಕ್ಕಂಥ ಅವಕಾಶ ಸಿಕ್ತು ಸರ್. ಆಮೇಲೆ ಇದು ಮತ್ತೊಂದು ಈ ಕವಿಭಾವ ಸಂಗಮ ಅಂತ, ಇದರಲ್ಲಿ ನನ್ನ ಕವಿತೆಗಳು 3 ಮತ್ತು ಬಾಗೂರು ಮಾರ್ಕಂಡೇಯ ಅವ್ರದ್ದು ಒಂದು ಕವಿತೆ, ಮತ್ತು ಇನ್ನೊಬ್ಬರು ಅನ್ನಪೂರ್ಣಮ್ಮ ಅಂತ, ಇವರು ದಿವಂಗತರು ಇವಾಗ ಮೇಡಮ್ ಅವರು. ಇವರು ನಮ್ಮ 3 ಜನರನ್ನು ಸೇರಿಸಿ ನಮ್ಮ ಶ್ರವಣ್ ಕುಮಾರ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಅವರು ಒಂದು ಕವಿಭಾವ ಸಂಗಮ ಅಂತ ಒಂದು ಭಾವಗೀತೆ ಧ್ವನಿ ಸುರುಳಿ ಮಾಡಿದ್ರು ಸರ್. ಲಹರಿ ಕಂಪ್ನಿ ಒಳಗಡೆ ಅದು ಇದೆ ಸರ್. ಈ ಥರ ಹವ್ಯಾಸಗಳು. ಆಮೇಲೆ ಇನ್ನು ಇತ್ತೀಚೆಗೆ ಅದು ನನಗೆ ಧ್ವನಿ ಸುರುಳಿ ನನಗೆ ಇಲ್ಲಿ ಕ್ಯಾಸೆಟ್ ಇನ್ನೂ ತಲುಪಿಲ್ಲ ಸರ್. ಕಾಪಾಡು ಮಾದೇಶ್ವರ ಅಂತ ಚಾಮರಾಜನಗರ ರಾಮಸಮುದ್ರದವರು ರಾಜಪ್ಪ ಮತ್ತು ಇನ್ನೂ ಅನೇಕ ಸ್ನೇಹಿತರು ಎಲ್ಲ ಸೇರಿಕೊಂಡು ಒಂದು ನಿರ್ಮಾಣ ಮಾಡಿದ್ರು ಸರ್. ವೇಣು ಅವರು ಅದಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಅದರಲ್ಲೂ ಕೂಡ ರಾಜೇಶ್ ಕೃಷ್ಣನ್ ಹಾಡುಗಳನ್ನು ಹಾಡಿಕೊಟ್ಟಿದ್ದಾರೆ ಸರ್. ನನ್ನ ಹಾಡುಗಳು ಅದರಲ್ಲಿ 6 ಹಾಡುಗಳು ಬರೆದೆ. ಇನ್ನೊಬ್ಬರು ಸಾಹಿತಿಗಳು ಅವರು 2 ಹಾಡುಗಳನ್ನು ಬರೆದರು. ಅವರು ಮಂಜುನಾಥ್ ಅಂತೇಳಿ ಅವ್ರ ಹೆಸರು ಕೂಡ. ರಾಜೇಶ್ ಕೃಷ್ಣನ್ ಅವರು ಈಗ ಹೊಸ ಆಲ್ಬಂಬಲ್ಲಿ ನಮ್ಮ ರಾಮಸಮುದ್ರ ರಾಜಪ್ಪ ಅವರ ಆಲ್ಬಂಬಲ್ಲಿ ಕಾಪಾಡು ಮಾದೇಶ್ವರ ಅಂತ ಸರ್. ಯಾವ ಹಾಡು ರಾಜೇಶ್ ಕೃಷ್ಣನ್? ಅದರಲ್ಲಿ ಸರ್
ಕಣ್ಣು ಮುಚ್ಚಿ ಕಲ್ಲಾದೆ ಏಕೆ ದೇವನೇ ಅಂತಂದು ಹಾಡಿದೆ ಸರ್. ಕಣ್ಣು ಮುಚ್ಚಿ ಕಲ್ಲಾದೆ ಏಕೆ ದೇವನೇ, ಕರುಣೆ ಬಾರದೆ ನಿನಗೆ ಮಾದೇಶ್ವರನೇ. ಕಣ್ಣು ಮುಚ್ಚಿ ಕಲ್ಲಾದೆ ಏಕೆ ದೇವನೇ, ಕರುಣೆ ಬಾರದೆ ನಿನಗೆ ಮಹದೇಶ್ವರನೇ. ಕಣ್ಣೀರು ಕಾಣದೆ ನನ್ನ ಮೊರೆಯು ಕೇಳದೆ, ಕಣ್ಣೀರು ಕಾಣದೆ ನನ್ನ ಮೊರೆಯು ಕೇಳದೆ. ಕರುಣಾಕರನೇ ಕರುಣಾಕರನೇ ಬಂದು ದಾರಿ ತೋರದೆ, ಕಣ್ಣು ಮುಚ್ಚಿ ಕಲ್ಲಾದೆ ಏಕೆ ದೇವನೇ. ಬಿಡುಗಡೆ ಆಗಿದೆ ಸರ್. ಮತ್ತೊಮ್ಮೆ ವೀಕ್ಷಕರೇ, ನನ್ನ ಮನದಾಳದ ಮತ್ತೊಂದು ಮಾತು ಇಲ್ಲಿ ಹೇಳಲೇಬೇಕಾಗುತ್ತೆ. ನನ್ನ ಈ ಸಂದರ್ಶನಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ನಮ್ಮ ಈ ಜನಪದ ಸಿರಿಯ ಜರಗನಹಳ್ಳಿ ಕಾಂತರಾಜ್ ಸರ್ ಅವರು. ಅವರ ನನ್ನ ಭೇಟಿ ಇದೇ ಪ್ರಥಮ. ನಾವಿಬ್ಬರೂ ಭೇಟಿ ಮಾಡಿದ್ರಲ್ಲ ಪರಸ್ಪರ. ನಮ್ಮ ಬಸವರಾಜು, ನಮ್ಮ ಬಿಳಿಗಿರಂಗನ ಬೆಟ್ಟದ ಕಲಾವಿದರು ಬಸವರಾಜ್ ಅವರು ಒಮ್ಮೆ ಸರ್ ನಿಮ್ಮನ್ನು ಜನಪದ ಸಿರಿ ಚಾನೆಲಿನ ಮುಖ್ಯಸ್ಥರು ಜರಗನಹಳ್ಳಿ ಕಾಂತರಾಜ್ ಸರ್ ಅವರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು. ಯಾತಕ್ಕೆ ಅನ್ನೋದು ನನಗೆ ಇನ್ನೂ ಕೂಡ ನಿಗೂಢವಾಗಿತ್ತು. ಅವ್ರನ್ನ ನಾನು ಇವತ್ತು ಭೇಟಿ ಮಾಡಿ ಈ ಸಂದರ್ಶನದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ. ನನ್ನನ್ನು ಎಲ್ಲರೂ ಸೇರಿ ನಿಗೂಢವಾಗಿ ಇಟ್ಟುಬಿಟ್ಟಿದ್ರು. ಸತ್ಯ ನೋಡಿ, ಯಾವತ್ತು ಹೊರಗಡೆ ಬರುತ್ತೆ ಅನ್ನೋ ಹಾಗೆ ಇಷ್ಟೆಲ್ಲ ನನ್ನ ಜನಪದ ಸಾಹಿತ್ಯ ಕೃಷಿಯನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಜರಗನಹಳ್ಳಿ ಕಾಂತರಾಜ್ ಸರ್ ಅವರೇ ಕಾರಣ. ಹಾಗಾಗಿ ನಾನು ಈ ಮೂಲಕ ಈ ಬಿಳಿಗಿರಂಗಪ್ಪ ಅವರಿಗೆ ಒಳ್ಳೆಯ ಆಯುಷ್ಯು ಆರೋಗ್ಯ ಕೊಡಲಿ. ಮತ್ತು ನಾನು ಅವ್ರ ಒಡನಾಟ ಇಟ್ಕೊಂಡ ಮೇಲೆ ಅನ್ನಿಸ್ತು, ಅವರಲ್ಲಿ ಕೆಲವು ಸಾಮಾಜಿಕ ಕಳಕಳಿ ಇರೋ ಚಿಂತನೆಗಳಿದೆ, ಅದೆಲ್ಲವೂ ಸಾಕಾರಗೊಳ್ಳಲಿ, ಯಾವತ್ತಿಗೂ ನಾವು ಅವ್ರ ಜೊತೆಗಿರ್ತೇವೆ ಅಂಥೇಳಿ ಮತ್ತೊಮ್ಮೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಮ್ಮ ಈ ಜನಪದ ಸಿರಿಯ ಎಲ್ಲ ವೀಕ್ಷಕರು ಈ ಚಾನಲ್ಗೆ ಚಂದಾದಾರರಾಗಿ ನೀವು ಎಲ್ಲ ಕಾರ್ಯಕ್ರಮ ನಿರಂತರವಾಗಿ ನೋಡ್ತಾ ಇರಿ. ಆ ಮೂಲಕ ನಮ್ಮನ್ನು ಅರಸ್ದಾಗುತ್ತೆ. ಈ ಸ್ಥಳೀಯ ಪ್ರತಿಭೆಗಳಿಗೆ ತಾವು ಪ್ರೋತ್ಸಾಹವನ್ನು ಕೊಟ್ಟಂಗಾಗತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಕಣ್ಣು ಮುಚ್ಚಿ ಕಲ್ಲಾದೆ ಏಕೆ ದೇವನೇ, ಕರುಣೆ ಬಾರದೆ ನಿನಗೆ ಮಹದೇಶ್ವರನೇ. ಕಣ್ಣು ಮುಚ್ಚಿ ಕಲ್ಲಾದೆ ಏಕೆ ದೇವನೇ, ಕರುಣೆ ಬಾರದೆ ನಿನಗೆ ಮಹದೇಶ್ವರನೇ. ಕಣ್ಣೀರು ಕಾಣದೆ ನನ್ನ ಮೊರೆಯು ಕೇಳದೆ, ಕಣ್ಣೀರು ಕಾಣದೆ ನನ್ನ ಮೊರೆಯು ಕೇಳದೆ. ಕರುಣಾಕರನೇ ಕರುಣಾಕರನೇ